ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಒಂದು ಸಿಟಿವಿಯಲ್ಲಿ 31 ಜನ ಮಹಿಳಾ ಸಾಧಕಿಯರನ್ನ ಪರಿಚಯಿಸ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಹ ನಮ್ಮ ಒಂದು ಸ್ಟುಡಿಯೋದಲ್ಲಿ ಮತ್ತೊಬ್ಬ ಮಹಿಳಾ ಸಾಧಕಿ ನಮ್ಮೊಂದಿಗಿದ್ದಾರೆ. ಇವರ ಬಗ್ಗೆ ಹೇಳಬೇಕಂದ್ರೆ ಬಹುಶಃ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಆದ್ರೂ ಸಹ ಇದು ಸತ್ಯ. ಇವತ್ತು ನಮ್ಮ ಒಂದು ಸ್ಟುಡಿಯೋದಲ್ಲಿ ನಮ್ಮ ಮುಂದೆ ಇರುವಂತವರು ನಂದಿನಿ ಅವರು. ಮೇಡಮ್ ನಮಸ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮ್ಗೆ. ನೋಡಿ, ನಂದಿನಿ ಅವರು ಎಷ್ಟು ಸಿಂಪ್ಲಿ ಆಗಿ ಕೂತಿದ್ದಾರೆ, ಬಟ್ ಅವ್ರ ಬಗ್ಗೆ ತಿಳ್ಕೊಳಕ್ ಹೋದ್ರೆ ಸಾಕಷ್ಟು ಆಶ್ಚರ್ಯ ಆಗುತ್ತೆ ನಿಮ್ಗೆ. ನಂದಿ ಅವ್ರ ಬಗ್ಗೆ ಸಿಂಪಲ್ ಆಗಿ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ನಂದಿನಿ ಅವರು SLC ಓದ್ಕೊಂಡು ಅಟ್ ಪ್ರೆಸೆಂಟ್ ತಿಪ್ಪೇನಹಳ್ಳಿ ಪಂಚಾಯಿತಿಯಲ್ಲಿ ಸ್ವಚ್ಛತಾ ವಾಹನದ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಹಿಳೆಯರು ಯಾವ ಒಂದು ಕಾರ್ಯದಲ್ಲೂ ಹಿಂದುಳಿದಿಲ್ಲ, ಎಂತಹ ಕಾರ್ಯವನ್ನಾದ್ರೂ ಮಾಡಬಲ್ಲರು ಅನ್ನೋದಕ್ಕೆ ನಂದಿನಿಯವರು ನಿದರ್ಶನ ನಮ್ಮ ಮುಂದೆ ಕೂತಿದ್ದಾರೆ. ಅಂದ್ರೆ ನಮ್ಮ ಮನೆ ಮುಂದೆ ಪ್ರತಿದಿನ ನಮ್ಮ ಮನೆ ಮುಂದೆ ಕಸ ಹಾಕೋದಕ್ಕೆ ಏನ್ ವಾಹನ ಬರುತ್ತೆ, ಆ ವಾಹನದ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಂದಿನಿಯವರು. ಸೊ ನಂದಿನಿಯವರ ಒಂದು ಮಾತನ್ನ, ಅವರ ಒಂದು ಮಾತುಗಳಲ್ಲೇ, ಅವರ ಒಂದು ಅನುಭವಗಳನ್ನ ಅವರ ಒಂದು ಮಾತಲ್ಲೇ ನಾವು ಕೇಳಿಸ್ಕೊಳ್ಳೋಣ ಬನ್ನಿ. ಬಟ್ ಒಂದ್ ಹೇಳ್ತೀನಿ, ನಂದಿನಿಯವರು ತುಂಬಾ ಸಿಂಪಲ್ಲು, ಬಟ್ ಅವ್ರಿಗೂ ಸಹ ಕ್ಯಾಮ್ರಾ ಮುಂದೆ ಒಂಚೂರು ಭಯ ಇದೆ. ಆದರೂ ಸಹ ಅವರ ಮಾತುಗಳಲ್ಲಿ ಅವರ ಒಂದು ಜೀವನ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಂದಿನಿಯವರೇ, ನಿಮ್ಮ ಒಂದು ನೀವು ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಅಂದ್ರೆ ನೀವು ಮದ್ವೆ ಆಗಿತ್ತಲ್ಲ ನೀವು ಕೆಲ್ಸಕ್ಕೆ ಸೇರ್ಬೇಕಾದ್ರೆ? ಹೌದು. ಮತ್ತೆ ನಿಮ್ಮ ಯಜಮಾನ್ರು ತೀರ್ಕೊಂಡ್ರು 3 ವರ್ಷದ ಹಿಂದೆ ಆಯ್ತಲ್ಲ, 3 ವರ್ಷ ಆಯ್ತಲ್ಲ. ಆವಾಗ ನೀವು ಯಾವ ರೀತಿ ಕುಟುಂಬನ ಪೋಷಣೆ ಮಾಡ್ಬೇಕು ಅನ್ಕೊಂಡ್ರಿ? ಮೇಡಮ್, ಆಗ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. 1 ವರ್ಷ ಕೂಲಿ ಕೆಲ್ಸನೇ ಮಾಡಿದೆ. ಆಮೇಲೆ ಈ ಸಂಘದಲ್ಲಿ ಶ್ರೀ ನಂದಾದೀಪ ಅಂತೇಳಿ ಒಕ್ಕೂಟ ಮಾಡಿದ್ರು ತಿಪ್ಪೇನಹಳ್ಳಿ ಪಂಚಾಯತಿಯಲ್ಲಿ. ಆ ಸಂಘದಾಗ ಯಾರನ್ನಾದ್ರೂ ಒಬ್ರನ್ನ ಕಳ್ಸಮ್ಮ ಅಂತ ನಂಗೆ ಕೇಳಿದ್ರು. NCRP ಕೆಲಸ ಮಾಡ್ತಾ ಇದ್ದೆ. ಆವಾಗ ಕಳ್ಸಮ್ಮ ಅಂತ ಹೇಳಿದ್ರು. ನಾನು ಅಕ್ಕ ಇಲ್ಲ ನಾನೇ ಹೋಗ್ತೀನಿ ಅಂದೆ. ಯಾಕಂದ್ರೆ ನನ್ ಡ್ರೈವಿಂಗ್ ಮೇಲೆ ತುಂಬಾನೇ ಆಸೆ ಇತ್ತು, ಮುಂಚೆಯಿಂದಾನು ಆಸೆ ಇತ್ತು. ಅದು ಈ ತರ ಬಂತಲ್ಲ, ಅದಕ್ಕೆ ನಾನೇ ಹೋದೆ. ಆಮೇಲೆ ಅವ್ರು ಆಯ್ಕೆ ಮಾಡ್ಕೊಂಡು ಇದರಿಂದ ತಾಲೂಕ್ ಪಂಚಾಯತಿಯಿಂದ ಕಳ್ಸಿದ್ದು. ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾದ್ಮೇಲೆ 1 ತಿಂಗಳು ಡ್ರೈವಿಂಗ್ ಹೋಗಿ ಚದ್ಲಪುರ ಕೆನರಾ ಬ್ಯಾಂಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತಿದ್ದಾದ್ಮೇಲೆ DL ಎಲ್ಲ ಕೊಟ್ಟು ಒಂದು 8 ತಿಂಗಳಿಗೆ ಪಂಚಾಯತಿಯಲ್ಲಿ ಗಾಡಿ ಕೊಟ್ರು, ಕೆಲಸ ಸಿಕ್ತು. ಆಯ್ತು. ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಮೇಡಮ್. ಒಂದು ಗಂಡು ಒಂದು ಹೆಣ್ಣು ಓದ್ತಾ ಇದಾರೆ. ಮಗಳು SLC, ಮಗ 7th. ಅಂದ್ರೆ ನೀವೀಗ ತಿಪ್ಪೇನಹಳ್ಳಿ ಪಂಚಾಯತಿಯಲ್ಲಿ ಗಾಡಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಎಸ್. ಅಂಡ್ ನೋಡಿ, ಇಲ್ಲೊಂದು ವಿಷಾದಕರವಾದ ವಿಚಾರ ಹೇಳ್ತೀನಿ ನಿಮ್ಗೆ. ನಂದಿನಿ ಅವರು ಎಷ್ಟು ಧೈರ್ಯವಾಗಿ ಬರೀ SLC ಓದ್ಕೊಂಡಿರೋ ಮಗು ಆದ್ರೂ, ಮಹಿಳೆ ಆದ್ರೂ ಕೂಡ ಇಬ್ಬರು ಮಕ್ಕಳನ್ನ ಹಾಕೊಂಡು ಅವ್ರ ಯಜಮಾನ್ರು ತೀರ್ಕೊಂಡು ಇಲ್ಲಿ 3 ವರ್ಷ ಆಯ್ತು. ಮತ್ತೆ ಪಾಪ ಅವ್ರು ಒಂದು ವಿಚಾರ ಹೇಳಿದ್ರು, ತುಂಬಾ ನೋವಾಯ್ತು. ಯಾಕೆಂತಂದ್ರೆ ಒಬ್ರಾದ್ರೆ ಒಬ್ರು 3 ವರ್ಷನೂ ನನ್ನ ಆಧಾರವಾಗಿದ್ದಂತಾರೆಲ್ಲ ನಮ್ಮನ್ನು ಬಿಟ್ಟೋದ್ರು ಮೇಡಮ್ ಅಂತ. ಮೊದಲು ಅವ್ರ ಯಜಮಾನ್ರು ತೀರ್ಕೊಂಡ್ರು, ನಂತರ ಪಾಪ ಅವರ ತಂದೆ ತೀರ್ಕೊಂಡ್ರು, ಮತ್ತೆ ಈಗ ತಾಯಿ ಕೂಡ ತೀರ್ಕೊಂಡ್ರು. ಅಂದ್ರೆ 3 ವರ್ಷದಿಂದ ನಾವು ಸಾವುಗಳು ನೋಡ್ತಾನೆ ಇದೀವಿ. ನಮಗೆ ಒಂದು ಕುಟುಂಬಕ್ಕೆ ಆಧಾರ, ನನಗೆ ಧೈರ್ಯ ಇದ್ದಂತ ಎಲ್ಲಾನ ನಾನು ಕಳ್ಕೊಂಡೆ ಮೇಡಮ್ ಅಂತಂದ್ರು. ನೋಡಿ, ಒಂದು ಮಹಿಳೆ ದಿಟ್ಟತನದಿಂದ ಧೈರ್ಯವಾಗಿ ಮುಂದುವರೆದ್ರೆ ಏನೇ ಕೆಲಸನಾದ್ರೂ ನಿರ್ವಹಿಸಬಲ್ಲ ಅನ್ನೋದಕ್ಕೆ ನಂದಿನಿ ಅವರು ಒಂದು ದೊಡ್ಡ ಎಕ್ಸಾಂಪಲ್ ನಮ್ಮ ಮುಂದೆ ಇದ್ದಾರೆ. ನೋಡಿ, ನಮ್ಮ ಸುತ್ತಮುತ್ತಲೇ ಸಾಕಷ್ಟು ಜನ ಇರ್ತಾರೆ, ಬಟ್ ನಮಗ್ ಪರಿಚಯನೇ ಇರೋದಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಗರದಲ್ಲಿ ಈ ತರ ಒಂದು ಮಹಿಳೆಯರು ದಿಟ್ಟತನವಾಗಿ ಬದುಕ್ತಾ ಇರುವಂತವ್ರು ತುಂಬಾ ಜನನೇ ಇದ್ದಾರೆ. ಸೊ ನಮ್ಮೆಲ್ಲರ ಪರವಾಗೂ ಸಹ ನಾವು ನಂದಿನಿ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ಅನ್ಸುತ್ತೆ. ಎಷ್ಟು ಕಷ್ಟದಲ್ಲಿ ಅವರು ಜೀವನ ಮಾಡ್ಕೊಂಡು ಇವತ್ತು ಸಮಾಜದಲ್ಲಿ ಮಕ್ಕಳನ್ನ ಬೆಳೆಸ್ಕೊಂಡು ಓದಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ನಾವೆಲ್ಲರೂ ತುಂಬಾ ಅದೃಷ್ಟವಂತರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾವತ್ತೂ ಸಹ ನಾವು ನಮಗಿಂತ ಮೇಲೆ ಇರೋರ್ನೇ ನೋಡ್ತೀವಿ. ನಮಗಿಂತ ಕಷ್ಟದಲ್ಲಿ ಯಾರು ಜಾಸ್ತಿ ಕಷ್ಟ ಪಡ್ತಾ ಇದಾರೆ ಅವರು ನೋಡಿ ನಾವು ಮಾದರಿಯಾಗಿ ಬದುಕಬಹುದು ಎಷ್ಟೋ ಒಂದು ಸಿಚುವೇಶನ್ಸ್ ಅಲ್ಲಿ. ಮತ್ತೆ ನೀವು ಈ ಕೆಲಸನ ಹೇಗ್ ಪಡ್ಕೊಂಡ್ರಿ ಮೇಡಮ್? ಅದೇ ಸಂಘದಲ್ಲಿ ಟ್ರೈನಿಂಗ್ ಆಗಿತ್ತು. ಆಮೇಲೆ 1 ತಿಂಗಳು ಆಫೀಸ್ ಇಂದಾನೆ ಇನ್ನೊಬ್ಬರನ್ನ ಎಕ್ಸ್ಟ್ರಾ ಬಿಟ್ರು. ಯಾಕಂದ್ರೆ ಮನೆಗಳ ಹತ್ರ ಸೊಂದಿಗಳು ಜಾಸ್ತಿ, ನಿಮ್ಗೆ ಓಡ್ಸಕ್ಕಾಗಲ್ಲ. ಅಲ್ಲಿ ಇದು ಮೇನ್ ರೋಡ್ ಅಲ್ಲಿ ಕೊಟ್ಟಿದ್ರು ಅಲ್ಲಿ ಕಲಿಯೋದಕ್ಕೆ. ಅದಕ್ಕಂತೇಳಿ ಪಾಪ ಒಬ್ರು ನಿಕ್ಕಿದ್ರು ಆಫೀಸಾಗ. ಪಂಚಾಯತಿ ಅಷ್ಟೇ, PDO ಸರ್ ಆಗ್ಬೋದು, ಸೆಕ್ರೆಟರಿ ಸರ್, ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿ ನಂಗೆ ಹೆಲ್ಪ್ ಮಾಡಿದ್ರು. ಅವರೇ ಇಲ್ಲ ಅಂದಿದ್ರೆ ಆತ ಇರಲಿಲ್ಲ. ಅಧ್ಯಕ್ಷರೇ ಆಗಿರ್ಬೋದು, ಅಧ್ಯಕ್ಷರು ಅಂತ ಇದಾರೆ. ನಮ್ಮೂರವ್ರು ಹೇಳಿದ್ರಂತೆ ಒಬ್ರು, ಕೊಡ್ಬೇಡ್ರಿ ಕೆಲ್ಸ ಅವ್ರಕ, ಹೆಂಗ್ಸ್ ಓಡ್ಸಕ್ ಆಗಲ್ಲ ಅಂತ. ನಿಮ್ಗೂ ಸಹ ಕಾಲ ಎಳೆದಿದ್ದಾರೆ ಹೇಳಿದ್ರಂತೆ. ಆದ್ರೂನು ನಮ್ಮ ಆಫೀಸಲ್ಲಿ
ಏನ್ಕು ತಲೆ ಕೆಡ್ಸ್ಕೊಂಡಿಲ್ಲ ನಮ್ PDO ಸರ್ ಕೊಟ್ಟು ಒಂದ್ ತಿಂಗಳು ಆರಾಮಾಗಿ ಬಂದ್ರು. ಅವರು ಬಂದ ಪಾಪ ಅವರು ಚೆನ್ನಾಗಿ ಕಲ್ಸಿದ್ರು. ಇವಾಗ ಎಂತ ಜಾಗದಲ್ಲಿ ಕೊಟ್ರು ಓಡಿಸ್ತೀರಿ, ಗಾಡಿ ಓಡಿಸ್ತೀರಾ? ಓಕೆ, ಧೈರ್ಯ ಇದೆ. ಓಕೆ, ಇಷ್ಟು ಧೈರ್ಯವಾಗಿ ಕೆಲಸ ಮಾಡ್ತೀರಲ್ಲ, ಯಾವಾಗಾದ್ರೂ ನಿಮಗೆ ಭಯ ಅನ್ನೋದಾಗಿದ್ಯಾ? ಫಸ್ಟ್ ಟೈಮ್ ಆಗಿತ್ತು ಮೇಡಮ್, ಈಗಿಲ್ಲ. ಭಯ ಅಂದ್ರೆ ಹೊಸದಾಗಿ ಗಾಡಿ ಓಡಿಸ್ಬೇಕಾದ್ರೆ ಅವಾಗ ಭಯ, ತುಂಬಾನೇ ಭಯ ಇತ್ತು. ಆಪೋಸಿಟ್ ಗಾಡಿ ಬಂದ್ರೆ ಎಲ್ಲಿ ನಮ್ಮನ್ ಗುದ್ದತೈತೆ ಅನ್ನೋ ಭಯ ಇತ್ತು. ಯಾಕಂದ್ರೆ ಒಂದ್ 2 ವೀಲರ್ ಓಡಿಸ್ಬೇಕಂದ್ರೆ ತುಂಬಾನೇ ಕಷ್ಟ ಟ್ರಾಫಿಕ್ ಅಲ್ಲಿ. ಅಂತದ್ರಲ್ಲಿ 4 ವೀಲರ್ ಅಂದ್ರೆ ಅದ್ರಲ್ಲಿ ಚಿಕ್ಕ ಚಿಕ್ಕ ಸಂದುಗಳು ಬೇರೆ, ಜನ ಬರ್ತಾ ಇರ್ತಾರೆ, ಮಕ್ಕಳು ಓಡಾಡ್ತಾ ಇರ್ತಾರೆ, ಭಯ ಇದ್ದೇ ಇರುತ್ತೆ. ಕೋಳಿ ನಾಯಿ ಎಷ್ಟು ತಪ್ಪಿಸ್ಬೇಕು ಮ್ಯಾಮ್. ಹಾಗಾಗಿ ಅವಾಗ ತುಂಬಾನೇ ಭಯ ಇತ್ತು. ಈಗೇನ್ ಭಯ ಇಲ್ಲ, ಇವಾಗ ಆರಾಮಾಗಿ ಓಡಿಸ್ತೀವಿ. ಓಕೆ ಓಕೆ. ಮತ್ತೆ ಈಗ ನೀವು ಮಾಮೂಲಿ ಇವಾಗ ಗಾಡಿ ಹಾಕೊಂಡು ಕೆಸ ಕಲೆಕ್ಷನ್ ಮಾಡಕ್ಕೆಲ್ಲ ಹೋಗ್ತಿರಲ್ಲ, ಅವಾಗ ಜನ ಯಾವ ರೀತಿ ನಿಮ್ಮನ್ನ ಗೌರವಿಸ್ತಾರೆ? ಮೇಡಮ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ. ಬೆಳಗ್ಗೆ ಸಮೇತ ಒಬ್ರು ಅಂದ್ರು, ಇರ್ಬೇಕಮ್ಮ ನಿನ್ನಂತರ ಒಬ್ರು ಅಂತ. ಸೂಪರ್ ಅಂತ ಪ್ರತಿಯೊಬ್ರು ಅಷ್ಟೇ, ಯಾರೇ ನೋಡ್ಲಿ ನನ್ನ ಗ್ರೇಟ್ ಅಂತ ಹಿಂಗ್ ಅನ್ಕೊಂಡು. ಎಸ್, ಅದಕ್ಕೆ ನೀವು ಇವತ್ತು ಈ ಸೀಟಲ್ಲಿ ಕೂತಿರೋದಕ್ಕೆ ನಾವು ಸಹ ತುಂಬಾ ಕಷ್ಟಪಟ್ಟು ಓದ್ಕೊಂಡು ನಿಮ್ ಫೋನ್ ನಂಬರ್ ಹುಡ್ಕೊಳ್ಳೋದಕ್ಕೆ ನಾವ್ ಎಷ್ಟೋ ಕಷ್ಟಪಟ್ಟಿದೀವಿ. ನೀವು ಇವನ್ ಅಂದಾಗ ನಮ್ಗಿನ್ನೂ ಜಾಸ್ತಿ ಆಸೆ ಹುಟ್ಟದ ಕೆಲಸ ಮಾಡ್ಬೇಕು. ಹೌದು, ನಿಮ್ಮನ್ನ ನೋಡಿ ನಾವು ಸಾಕಷ್ಟು ಜನ ಈಗ SLC ಓದ್ಕೊಂಡಿದೀವಿ, ನಮಗ್ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ಜಾಸ್ತಿ ಜನ ಇದಾರೆ. ಈಗ ನೋಡಿ, ಇವಾಗ ನೀವು ಡ್ರೈವಿಂಗ್ ಕಲ್ತ್ಕೊಂಡು ಆರಾಮಾಗಿ ಕೆಲಸ ಗಿಟ್ಟಿಸ್ಕೊಂಡು ಕೆಲಸ ಮಾಡ್ತಾ ಇದೀರಾ. ನಿಮ್ ನಂಬರ್ ತಗೊಳೋದಕ್ಕೂ ಸಹ ನಿಮ್ಗೆ ಗೊತ್ತು, ನಿಮ್ ಗಾಡಿನ ಅಡ್ಡಾಯಿಗಟ್ಟಿ ನಿಮ್ಮನ್ನ ನಿಲ್ಲಿಸಿ ನಿಮ್ ನಂಬರ್ ಕೊಡಿ ಅಂತ ಇಸ್ಕೊಬಂದು ನನಗೆ ಅವ್ರ ನಂಬರ್ ಕೊಟ್ಟಿದ್ದು. ಸೊ ತುಂಬಾ ಧೈರ್ಯವಾಗಿ ಕೆಲಸ ಮಾಡ್ತಾ ಇದೀರಾ. ಸೊ ಸಮಾಜದಲ್ಲಿ ನೋಡಿ, ನೀವು ಹೇಳಿದ್ರಲ್ಲ, ನಮ್ಮ ಸಮಾಜದಲ್ಲಿ ಇರೋದೇ ಸತ್ಯ ಏನಂತಂದ್ರೆ, ಒಳ್ಳೆ ಕೆಲಸ ಮಾಡಿದಾಗ ಕಾಲೆಳೆಯೋರು ಇರ್ತಾರೆ, ಬಟ್ ನಿಮ್ಗೆ ಕಾಲೆಳೆದಿರೋರು ಇದಾರೆ ನಿಮ್ಗೆ ಕೆಲಸ ಕೊಟ್ಟಾಗ. ಆದ್ರೆ ಇವತ್ತು ನೀವು ಕೆಲಸ ತಗೊಂಡ್ಮೇಲೆ ನಿಮ್ಗೆ ಹೋಗ್ಬಾರ್ದಂತ ಇವಾಗೂ ನಮ್ಮ ಅತ್ತೆ ವಿರುದ್ಧನೇ, ಕೆಲ್ಸಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಇರೋದ್ ಬರೋದೆಲ್ಲ ಮುಂಚೆ ತೋಟ ಮಾಡ್ತಾ ಇದ್ದೆ, ಅದ್ರನ್ನು ಕಿತ್ಕೊಂಡ್ಬಿಟ್ರು. ಹೋಗ್ಬಾರ್ದು, ನನ್ ಮಕ್ಳೆಲ್ಲ ಮನೆಗವ್ರೆ, ನೀನೇನ್ ಕೋತೀಯ ಅನ್ನೋ ಪೊಸಿಷನ್ ಆಗಿತ್ತು. ಆದ್ರೂ ನಮ್ಮ ಮಾವ ಒಬ್ರವ್ರು ಅವ್ರು ಹೇಳಿದ್ರು, ಯಾರು ಏನನ್ನ ಅನ್ಕೊಳ್ಳಿ ನೀನ್ ತಲೆ ಕೆಡ್ಸ್ಕೊಂಬೇಡ, ನಿನ್ ಕೆಲ್ಸ ನೀನ್ ಮಾಡು ಹೋಗು ಅಂತ ಅವರೇ ಇಷ್ಟು ಧೈರ್ಯ ಕೊಟ್ಟಿದ್ದ. ಅದೇ ಹೇಳಿದ್ನಲ್ಲ, ಕಾಲೆಳೆಯೋರು ಒಬ್ರಿದ್ರೆ ಪ್ರೋತ್ಸಾಹ ಕೊಡೋರು ಒಬ್ರು ಇರ್ತಾರೆ. ಯಾಕಂದ್ರೆ ಇವಾಗ ನೀವು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಾರು ನಿಮ್ಮನ್ನ ಒಂಥರ ಆಶ್ಚರ್ಯವಾಗೇ ನೋಡ್ತಾರೆ. ಹೌದಲ್ವಾ? ಮಕ್ಕಳು ಕೂಡ ನಿಂತ್ಕೊಂಡು ನೋಡ್ತಾರೆ, ಯಾಕ ಗಾಡಿ ಓಡಿಸ್ತಾರೆ. ಚಿಕ್ಕ ಮಕ್ಕಳು ಬಂದು ಟ್ಯಾಂಕ್ಸ್ ಕೊಡ್ತಾರೆ. ಸ್ಕೂಲ್ ಅಲ್ಲಿ ಹೇಳದಂತೆ, ಗಾಡಿ ಓಡಿಸ್ಕೊಂಡ್ ಬರ್ತಾರಲ್ಲ ಅವ್ರಕ ನೀವು ಟ್ಯಾಂಕ್ಸ್ ಕೊಡ್ರಿ ಅಂತ. ಖುಷಿ ಆಗುತ್ತೆ ನೋಡಿ. ನಾವು ಯಾರನ್ನು ಸಹ ಮಹಿಳಾ ಸಾಧಕಿಯರನ್ನ ಬಿಟ್ಟಿಲ್ಲ ಅನ್ನೋದಕ್ಕೆ ನಂದಿನಿ ಅವರು ಒಂದು ಎಕ್ಸಾಂಪಲ್ ನೋಡಿ. ಯಾಕೆಂದ್ರೆ ಮಕ್ಕಳಿಗೆ ಶಿಕ್ಷಕರು ಒಳ್ಳೆ ಶಿಕ್ಷಣವನ್ನೇ ಕೊಡ್ತಾರೆ ನಂದಿನಿ ಅವರೇ. ಯಾಕೆಂತಂದ್ರೆ ನೀವು ನಿಮ್ಮ ಒಂದು ಅಚೀವ್ಮೆಂಟ್ ಆ ಮಕ್ಕಳಲ್ಲಿ ಆ ಒಂದು ಛಲ ಬೆಳಿಬೇಕು. ನಾವು ಸಹ ನೋಡಿ, ಆ ಅಕ್ಕನೇ ಗಾಡಿ ಓಡಿಸುತ್ತೆ ಅಂದ್ಮೇಲೆ ನಾವು ಮುಂದೆ ಓದ್ಬೇಕು, ಮುಂದೆ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಮಕ್ಕಳಿಗೆ ಒಂದ್ ರೀತಿ ಜ್ಞಾನ. ಅದಕ್ಕೆ ಅವ್ರ ಟೀಚರ್ ಹಾಗೆ ಹೇಳಿರೋದು ನೋಡಿ. ಆ ಟೀಚರ್ಗೂ ಸಹ ನಾವು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ನೋಡಿ. ಮಕ್ಕಳು ನಿಷ್ಕಲ್ಮಶವಾದ ಮನಸ್ಸಿನಿಂದ ಬಂದು ನಿಮಗೆ ಥ್ಯಾಂಕ್ಸ್ ಕೊಡುತ್ತೆ. ಬಹುಶಃ ಅವಾಗ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಅನ್ಸುತ್ತೆ ಅಲ್ವಾ? ಓಕೆ. ಮತ್ತೆ ಇವಾಗ ಕೆಲಸ ಎಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೆ ನಿಮ್ದು ಕೆಲಸ? 12 ಗಂಟೆ ಮುಗಿಯುತ್ತೆ ಮೇಡಮ್. ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತೀನಿ? 12 ಗಂಟೆಗೆ ಮುಗಿಯುತ್ತೆ. ನೀವು ಬೆಳಿಗ್ಗೆ 6:30ಗೆ ಹೊರಟಾದ್ರೆ ಮತ್ತೆ ಮಕ್ಕಳಿಗೆ ಊಟ ಟಿಫನ್ ಎಲ್ಲ 5 ಗಂಟೆಗೆ ಎದ್ದು ಮಾಡಿ ಅವ್ರಿಗೂ ಇಕ್ಕಿ ನಾನು ಸ್ವಲ್ಪ ತಿಂದ್ಬಿಟ್ಟೆ ಹೋಗೋದು. ಹೌದಾ? 12 ಗಂಟೆವರೆಗೂ ಇರಕ್ಕಾಗಲ್ಲ ಮೇಡಮ್, ಅವ್ರು ಕೊಡಲ್ಲ, ಇನ್ನು ನಾವು ಕೇಳಕ್ಕೂ ಆಗಲ್ಲ ಊಟ ಕೊಡ್ಸ್ರಿ ಅಂತ. ಹಂಗಾಗಿ ನಾವು ಮನೆಗೆ ಎಲ್ಲ ಮುಗಿಸ್ಕೊಂಡು ಹೊರಟದ್ದು. ಓಕೆ. ಮಧ್ಯಾಹ್ನ ಅಷ್ಟೊತ್ತು ಕೆಲಸ ಮುಗಿಯುತ್ತೆ. ಮಧ್ಯಾಹ್ನ ಬಂದ್ಮೇಲೆ ಮತ್ತೆ ನಾನು ಕೆಲಸ ಮಾಡ್ತೀರಾ? ಏನಿಲ್ಲ ಮೇಡಮ್, ಬಟ್ಟೆ ಹೊಲಿತಿದ್ದೆ, ನಡುವೆ ಮೈ ಹುಷಾರಿದ್ದರೆ ಅದು ಬಿಟ್ಟು. ಹೌದು. ಓಕೆ. ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಓಕೆ ಇರ್ತೀರಾ ಅಂತ ಆಯ್ತು. ಮತ್ತೆ ಈ ನಿಮ್ ಸಂಬಳ ಬರುತ್ತಲ್ಲ ನಿಮ್ಗೆ, ಅದು ನಿಮ್ ಮಕ್ಕಳು ಓದಿಸೋದಕ್ಕೆ ನಿಮ್ಗೆ ಎಲ್ಲ ಸಾಕಾಗುತ್ತಾ? ಸಾಲಲ್ಲ ಮೇಡಮ್, ಆದ್ರೂ ಹೆಂಗೋ ಹಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಓಕೆ. ನಿಮ್ ಪಂಚಾಯತಿ ಎಲ್ಲರೂ ಏನೇನು ಹೆಲ್ಪ್ ಮಾಡೋದಿಲ್ವಾ? ಅದು ಅವರೇ ಕೊಡ್ತಾರದು, ಪಂಚಾಯತಿಂದಲೇ ಕೊಡ್ತಾರದು. ಮಕ್ಕಳಿಗೇನು ಹೆಲ್ಪ್ ಮಾಡಲ್ಲ? ಏನು ಕೇಳಕ್ ಹೋಗಿಲ್ಲ. ಅದೇ ಸರಿ SLC ಎಕ್ಸಾಮ್ ಮುಗ್ದಿದ್ದಾದ್ಮೇಲೆ. ಹೌದೌದು, ಕೇಳಿ, ಅದ್ರಲ್ಲಿ ಏನಿಲ್ಲ. ಯಾಕಂದ್ರೆ ಕೆಲವರು ಇರ್ತಾರೆ, ಈಗ ನಿಮ್ಗೆ ಕೆಲಸ ಕೊಡ್ಬೇಕಾದ್ರೆ ಹೆಂಗೆ ನಿಮ್ಗೆ ಸಪೋರ್ಟ್ ಮಾಡಿದ್ರು, ಅವ್ರಿಗೆ ಒಂದ್ಸಲ ಯಾರೋ ನಿಮಗೆ ಓಕೆ ಅನ್ಸದಂತ ವ್ಯಕ್ತಿಗಳ ಜೊತೆ ಕೇಳಿದಾಗ ಎಲ್ಲ ಒಂದ್ ಕಡೆ ಈಗ ಎಷ್ಟೊಂದು ಸಂಸ್ಥೆಗಳಿಗೆ 10th ಮುಗ್ದಿರೋ ಮಕ್ಕಳಿಗೆ PUCಗೆ ಫ್ರೀ ಕಾಲೇಜುಗಳಿದಾವೆ, ಫ್ರೀ ಎಜುಕೇಶನ್ ಕೊಡುವಂತ ಸಂಸ್ಥೆಗಳಿದಾವೆ. ನೀವು ವಿಚಾರಿಸಿ, ಒಂದಷ್ಟು ವಿಚಾರಿಸಿದಾಗ ಸೊ ಒಳ್ಳೆ ಎಜುಕೇಶನ್ ಕೊಡುವಂತಹ, ಫ್ರೀಯಾಗಿ ಓದಿಸುವಂತವ್ರು ಇರ್ತಾರೆ, ಅಂತವ್ರ ಸಹಾಯ ನಿಮ್ಗೆ ನೀಡ್ಬೋದು. ಮತ್ತೆ ನೀವು ಡ್ರೈವಿಂಗ್ ಕಲ್ತಾಗ ನಾನು ಇಂಥ ಕೆಲ್ಸಕ್ಕೆ ಹೋಗ್ತೀನಿ ಅನ್ಕೊಂಡಿದ್ರಾ? ಅನ್ಕೊಂಡಿರಿಲ್ಲ ಮೇಡಮ್. ಅಂದ್ರೆ ಅವ್ರ ಗಾಡಿ ಕೊಡೋರ್ಗು ನನ್ ಗಾಡಿ ಹೋಗ್ತೀನಿ ಅನ್ಕೊಂಡಿರಿಲ್ಲ. ಕೊಟ್ಟಿದ್ದಾದ್ಮೇಲೆ ಪರವಾಗಿಲ್ಲ, ದೇವ್ರ ಅವ್ರೆ ಅನ್ಕೊಂಡೆ. ದೇವ್ರವ್ರೆ ಅನ್ಕೊಂಡ್ರಿ. ನೀವು ಕಲ್ತಾಗ ಈ ದೊಡ್ಡ ಇವಾಗ ನೀವೇನ್ ಕಸ ತಗೊಂಡೋಗ್ತೀರಾ, ಆ ಗಾಡಿಯಲ್ಲೇ ಕಲ್ತ್ಕೊಂಡಿದ್ರಾ ಬೇರೆ ಗಾಡಿ? ಕಾರ್ ಕೊಟ್ಟಿದ್ರು ಟ್ರೈನಿಂಗ್ ಅಲ್ಲಿ. ಅಂದ್ರೆ ಅವಾಗ 2 ವೀಲರ್ ಬರ್ತಾ ಇತ್ತಾ ನಿಮ್ಗೆ?
ಟೂ ವೀಲರ್ ಬರ್ತಾ ಇತ್ತು. ಎಕ್ಸೆಲ್ ಓಡಿಸ್ತಾ ಇದ್ದೆ. ಹಾ ಇವಾಗ ನೀವು ಬಂದ್ರೆ ಎಕ್ಸೆಲ್ ಅಲ್ಲೇ ಇಟ್ಸ್ ಗುಡ್. ಮತ್ತೆ ಕಾರ್ ಕಲ್ತ್ಕೊಂಡು ಮತ್ತೆ ಇದನ್ನ ಕಲ್ತ್ಕೊಂಡ್ರಿ ಮತ್ತೆ ಮತ್ತೆ ಕಾರ್ಗೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ, ಹೆಂಗ್ ಇರುತ್ತೆ ಮೇಡಮ್. ಅಂದ್ರೆ ಕಾರು ತುಂಬಾ ಸ್ಮೂತ್, ಇದು ಸ್ವಲ್ಪ ಹಾರ್ಡ್ ವರ್ಕ್ ತರ ಇದ್ರಾಗಿರುತ್ತೆ. ಹಂಗಾಗಿ ಅದೇ ಆಫೀಸ್ ಇಂದ ಒಬ್ಬನ್ ಕಳ್ಸಿದ್ರಲ್ಲ ಪಾಪ ಅವ್ರು ಒಂದ್ ತಿಂಗಳು ಚೆನ್ನಾಗಿ ಹೇಳ್ಕೊಟ್ರು. ಓಕೆ, ಎಲ್ಲರಿಗೂ ಗ್ರಾಟಿಟ್ಯೂಡ್, ನೀವು ಧನ್ಯವಾದ ಹೇಳ್ತೀರಾ? ಹೇಳ್ಬಿಡಿ ಎಲ್ಲರಿಗೂ ಇನ್ನೊಂದ್ಸಲ. ಎಲ್ಲರಿಗೂ ನಮಸ್ಕಾರ. ಎನ್ಆರ್ಎಲ್ಎಂ ಅಂತ ಹೇಳ್ಬಿಟ್ಟು ಸಂಜೀವಿನಿ ಒಕ್ಕೋಟದಿಂದ ಡ್ರೈವಿಂಗ್ ಕಳ್ಸಿದ್ದೆ, ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ನಮ್ಮ PDO ಸರ್ಗ ಆಗ್ಬೋದು, ಅಧ್ಯಕ್ಷರು, ಪ್ರತಿಯೊಬ್ರು ನಮ್ಮ ಆಫೀಸಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಧನ್ಯವಾದ. ಎಸ್, ನೋಡಿ ನಂದಿನಿ ಅವರು ಎಷ್ಟು ಹಾರ್ಟ್ಫುಲ್ ಆಗಿ ನಿಮ್ಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದಾರೆ. ನಾನು ಒಂದು ಮಹಿಳೆಯಾಗಿ ಇಂತಹ ಮಹಿಳೆಯರಿಗೆ ನೀವು ಪ್ರೋತ್ಸಾಹ ಕೊಟ್ಟು ಕೆಲಸ ಕೊಟ್ಟಿದ್ದೀರಾ. ರಿಯಲಿ ನೀವು ಯಾರೆಲ್ಲ ನಂದಿನಿ ಅವರಿಗೆ ಹೆಲ್ಪ್ ಮಾಡಿದಿರೋ ಅವರೆಲ್ಲರಿಗೂ ಸಹ ನನ್ನ ಒಂದು ಚಾನಲ್ ಮೂಲಕ ನಾನು ಹೃದಯಪೂರ್ವಕವಾಗಿ ನಿಮ್ಗೆಲ್ಲರಿಗೂ ಸಹ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಇಂತಹ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡಿ, ಒಂದು ಸಹಾಯ ಹಸ್ತ ನೀಡಿ. ಎಲ್ಲೋ ಒಂದು ಕಡೆ ಅವ್ರ ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ ಮತ್ತೆ ಮುಂದುವರಿತಾರೆ. ನೋಡಿ ಇವಾಗ ನಾವು ಆಲ್ಮೋಸ್ಟ್ ಮಹಿಳೆಯರಲ್ಲಿ ಮಹಿಳಾ ಡ್ರೈವರ್ನ ನೋಡಿರೋದು ಬಹುಶಃ ನೀವೊಬ್ಬರೇ ಅನ್ಸುತ್ತೆ ಅಲ್ವಾ? ಎಲ್ಲ ನೋಡಿದೀವಿ. ನಾನು ಇಲ್ಲಿ ಬಂದಾಗಿಂದ ನಾನೇ ಯಾವತ್ತೂ ನೋಡಿಲ್ಲ, ನಾನು ನಿಮ್ಮನ್ನೇ ನೋಡಿದ್ದು ಫಸ್ಟು. ಸೊ ಧೈರ್ಯವಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟೋ ಜನರಿಗೆ, ಮಹಿಳೆಯರಿಗೆ ಸ್ಫೂರ್ತಿ. ನಮಗೆ ಕೆಲಸನೇ ಇಲ್ಲ, ನನಗೇನು ಕೆಲಸ ಸಿಗ್ತಾ ಇಲ್ಲ ಅನ್ನೋ ಎಷ್ಟೋ ಮಹಿಳೆಯರು ನಂದಿನಿ ಅವರ ಜೀವನವನ್ನ ನೋಡಿ, ಒಬ್ಬರಾದ್ಮೇಲೆ ಒಬ್ಬರು ಸಾವುಗಳನ್ನ ನೋಡಿ, ಜೀವನವನ್ನ ಎಷ್ಟು ಒಂದು ಸ್ಟ್ರಗಲ್ ಮಾಡಿ ಇವತ್ತು ಫೇಸ್ ಮಾಡಿ ಬದುಕ್ತಾ ಇದ್ದಾರೆ. ಮತ್ತೆ ಇವಾಗ ನೀವು ಪರ್ಮನೆಂಟ್ ನಿಮ್ಮ ಜಾಬ್ ಇವಾಗ ಇರೋದು? ಏನು ಹೇಳಿಲ್ಲ. ಓಕೆ, ಮತ್ತೆ ಬೇರೆ ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಏನಾರ ಟ್ರೈ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಸಾಕು. ಓಕೆ, SLC ಓದ್ಕೊಂಡು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಾ. ನಿಮ್ದು ಅಂದ್ರೆ ಕೊಟ್ಟಿರೋದು ತಿಪ್ಪೇನಹಳ್ಳಿಗೆ, ತವ್ರ ಮನೆ ಎಲ್ಲಿ ಬರುತ್ತೆ? ದೊಡ್ಡಬಳ್ಳಾಪುರ ತಾಲೂಕು. ಓಕೆ ಓಕೆ. ಅಂದ್ರೆ ಮದ್ವೆ ಆಗಿ ಎಷ್ಟು ವರ್ಷಕ್ಕೆ ತಿರ್ಕೊಂಡ್ರು ನಿಮ್ಮ ಮನೆ? ಮದ್ವೆ ಆಗಿ 16 ವರ್ಷ ಆಯ್ತು. ಇವಾಗ 18ರಲ್ಲಿ ಐತೆ ಪ್ರೆಸೆಂಟ್. 3 ವರ್ಷ ಆಯ್ತು ಅವ್ರು ತೀರ್ಕೊಂಡು. 15 ವರ್ಷಕ್ಕೆ. ಸೊ ಅವರೆಲ್ಲ ನಿಮ್ಮ ಮನೆಯವ್ರು ತೀರ್ಕೊಂಡಾಗ ನಿಮ್ಗೆ ಯಾವ ರೀತಿ ಇತ್ತು ಪರಿಸ್ಥಿತಿ? ಮೇಡಮ್, ಪರಿಸ್ಥಿತಿ ಅಂದ್ರೆ ತುಂಬಾನೇ ಇದ್ರಾಗಿತ್ತು. ಹೇಳ್ಬೇಕಂದ್ರೆ ಜಾಸ್ತಿ ಕಷ್ಟ ಬಿದ್ದಿದ್ದೀನಿ. ಇನ್ನಿಷ್ಟೇ ನನ್ನ ಜೀವನ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೂ ಈಗ ಮಕ್ಳಿಗೋಸ್ಕರ ಆದ್ರೂ ನಮ್ಮ ಮಾವು ಕೊಟ್ಟಿದ್ದ ಧೈರ್ಯದಿಂದ ಇಷ್ಟು ಮಾತ್ರ ಮುಂದಕ್ಕೆ ಬಂದಿದೆ. ಖಂಡಿತ. ನಿಮ್ಮ ಮಾವ ಅವ್ರ ಹೆಸರು? ಸಂಜೀವ್ ಕುಮಾರ್. ಓಕೆ, ಅದಕ್ಕೆ ಹೇಳೋದು, ನಾವು ಒಳ್ಳೆತನವಾಗಿ ಒಳ್ಳೆ ಒಂದು ಕೆಲಸಗಳನ್ನೇ ಮಾಡಿದಾಗ ಭಗವಂತನೇ ಬಂದು ನಮ್ಗೇನು ಡೈರೆಕ್ಟಾಗಿ ಹೆಲ್ಪ್ ಮಾಡಲ್ಲ, ಯಾರೋ ರೂಪದಲ್ಲಿ ಬರ್ತಾರೆ ಭಗವಂತ. ಹಂಗೆ ನಿಮಗೆ ನಿಮ್ಮ ಮಾವನ ರೂಪದಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ನೋಡಿ, ಸಾಕಷ್ಟು ನಮ್ಮ ಸೊಸೈಟಿಯಲ್ಲಿ ಏನಿದೆ ಅಂದರೆ ಸುಮಾರು ಜನ ಕೆಲಸಗಳು ಮಾಡೋ ಇದ್ರ ಮೇಲೆ ನಿಮ್ಗೆ ಆಧಾರದ ಮೇಲೆ ನಮಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಿಮ್ಗೆ ಯಾವತ್ತಾದ್ರೂ ಯಾರಾದರೂ ನಿಮಗೆ ಅಂದ್ರೆ ಅಸಭ್ಯವಾಗಿ ನಡ್ಕೊಂಡಿದ್ದಾಗ್ಲಿ, ಮಾತಾಡಿದಾಗ ಆ ಥರ ಏನು? ಎಸ್, ಅಂದ್ರೆ ಯಾಕೆಂದ್ರೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ, ಹಂಗಾಗಿ ನಿಮಗೆ ಒಳ್ಳೇದನ್ನೇ ಯಾಕೆ ಕೇಳಿದೆ ಅಂತಂದ್ರೆ, ಕೆಲವೊಂದು ಎಲ್ಲ ನಾವು ನೋಡ್ತೀವಲ್ಲ ಸಮಾಜದಲ್ಲಿ, ನಿಮ್ಗೂ ಗೊತ್ತಿರುತ್ತೆ. ಹಂಗಾಗಿ ನೀವು ಅದನ್ನೆಲ್ಲ ಫೇಸ್ ಮಾಡಬೇಕು, ದಿಟ್ಟತನವಾಗಿ ನೀವು ಧೈರ್ಯ ಬರಬೇಕು ನಿಮ್ಗೆ ಅಂತಾನೆ ನಾನು ಹೇಳ್ತಾ ಇರೋವಂಥದ್ದು. ಇನ್ನು ಮುಂದೆ ಏನಾದರೂ ನಿಮ್ಮ ಲೈಫಲ್ಲಿ ಬರಲಿ, ಧೈರ್ಯವಾಗಿ ನೀವು ಮುಂದುವರಿರಿ. ಮತ್ತೆ ನಿಮ್ಮ ಮಕ್ಕಳನ್ನೂ ಸಹ ನಿಮಗಿಂತ ಚೆನ್ನಾಗಿ ಓದಿಸಿ ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ನೀವು ಮಕ್ಕಳನ್ನ ನೋಡ್ಬೇಕು. ಏನ್ ಓದಿಸ್ಬೇಕು ಅನ್ಕೊಂಡಿದ್ದೀರಾ ಮಕ್ಕಳನ್ನ? ಚೆನ್ನಾಗಿ ಓದ್ತಾ ಇದ್ದಾರಾ? ಎಲ್ಲಿ ಓದ್ತಾರೆ ನಿಮ್ಮ ಮಕ್ಕಳು? ನನ್ನ ಮಗಳು PPHS ಅಲ್ಲಿ, ನನ್ನ ಮಗನ್ ಬ್ರೈಟ್ ಸ್ಕೂಲ್ ಅಲ್ಲಿ. ಇದೇ ವರ್ಷ ಫಸ್ಟ್ ಹಾಕಿರೋದು ಬ್ರೈಟ್ ಸ್ಕೂಲ್ ಹಾಕಿದೆ. ಚೆನ್ನಾಗಿ ಓದ್ತಾರ ಮಕ್ಕಳು? ಪರವಾಗಿಲ್ಲ ಓದ್ತಾರ? ನೀವು ಚೆನ್ನಾಗಿ ಆ ಮಕ್ಕಳಿಗೆ ಬುದ್ಧಿ ಹೇಳಬೇಕು. ನಾನು ಇಷ್ಟು ಕೆಲಸ ಮಾಡಿ, ಇಷ್ಟೆಲ್ಲ ದುಡಿದು, ಇಷ್ಟೆಲ್ಲ ಫೇಸ್ ಮಾಡಿಕೊಂಡು ನಾನು ನಿಮ್ಮನ್ನು ಓದಿಸ್ತಾ ಇದ್ದೀನಿ, ನೀವು ಸಹ ಚೆನ್ನಾಗಿ ಓದಬೇಕು ಅಂತ ನೀವು ಆ ಮಕ್ಕಳಿಗೆ ಮನದಟ್ಟು ಮಾಡಬೇಕು. ನಮ್ಮ ಜೀವನ ಇವಾಗ ಏನೋ ನೀವು ಪಾಪ ಕೆಲಸ ಮಾಡ್ತಾ ಇದ್ದೀರಾ ಅಂತ ನೀವು ಆಡಂಬರವಾಗಿ ಮಕ್ಕಳನ್ನ ಕಷ್ಟ ಸುಖ ಗೊತ್ತಿಲ್ದಿರ ಬೆಳೆಸ್ಬಿಡ್ಬಾರ್ದು. ಯಾಕೆ ಅಂತಂದರೆ ನಿಮ್ಮ ಕಷ್ಟ ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಆವಾಗ ನಮ್ಮ ತಾಯಿ ಇಷ್ಟು ಕೆಲಸ ಮಾಡಿಕೊಂಡು ನಮ್ಮನ್ನು ಓದಿಸ್ತಾ ಇದ್ದಾರೆ ಅನ್ನೋದು ಆ ಮಕ್ಕಳಿಗೂ ಸಹ ಅರ್ಥ ಆಗುತ್ತೆ. ನೀವು ಸಹ ಇನ್ನು ಮುಂದೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಮನಸ್ಸು ಅವರಲ್ಲಿ ಬರಬೇಕು ಅಲ್ವಾ? ಹೆಂಗೆ ಅನ್ಸುತ್ತೆ ನಿಮ್ಮ ಮಕ್ಕಳು ನೋಡಿದಾಗ ನಿಮಗೆ? ತುಂಬಾನೇ ಖುಷಿ ಆಗ್ತೈತೆ ಮೇಡಮ್. ನನ್ನ ಜೀವನ ಇರೋದೇ ಅವ್ರಿಗೋಸ್ಕರ ಅಲ್ಲ. ಓಕೆ, ಎಷ್ಟು ಕಷ್ಟ ಆಗಲಿ ಚೆನ್ನಾಗಿ ಓದಿಸಿ ಚೆನ್ನಾಗಿ ಬೆಳೆಸ್ತೀನಿ. ಓಕೆ, ನೋಡಿ ಈ ಥರ ನಾನು ಯಾಕೆ ನಂದಿನಿಯವ್ರನ್ನ ಕೂರಿಸ್ಕೊಂಡು ಇಷ್ಟು ಡೀಟೇಲ್ಸಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನಮ್ಮ ಸೊಸೈಟಿಯಲ್ಲಿ ಸಾಕಷ್ಟು ಜನ ಇದ್ದಾರೆ, ಅಂದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋವಂಥವ್ರು, ಸೇವೆ ಮಾಡೋವಂಥವ್ರು ಇದ್ದಾರೆ. ಇಂಥವ್ರ ಮಗೆ ಸೇವೆ ಮಾಡಿ, ಇಂಥವ್ರಿಗೆ ಒಂದು ಸಹಾಯ ಹಸ್ತ ನಡಿ. ಇಂಥವ್ರ ಮಕ್ಕಳಿಗೆ ಒಂದಷ್ಟು ನಿಮ್ಮ ಸಹಾಯ ಓದೋದಕ್ಕೆ, ಶಿಕ್ಷಣಕ್ಕೆ ಸಿಕ್ಕಾಗ ಆ ಮಕ್ಕಳು ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಅಂತಂದರೆ ಜೀವನ ಪರ್ಯಂತ ನಿಮ್ಮ ಸಹಾಯವನ್ನು
ಅವರು ನೆನೆಸ್ಕೊಂತಾರೆ. ಸೊ ನಂದಿನಿ ಅವರಿಗೆ ಮತ್ತು ನಂದಿನಿ ಅವರ ಮಕ್ಕಳಿಗೆ ಓದೋದಕ್ಕೆ ನಿಮ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಒಂದು ಸೇವೆ ಆ ಮಕ್ಕಳಿಗೆ ಸಿಗಲಿ. ನಾವು ಕೇಳ್ತಾ ಇರೋದು ಶಿಕ್ಷಣಕ್ಕಾಗಿ ಸೇವೆ ಕೇಳ್ತಾ ಇದ್ದೀವಿ ಅಷ್ಟೇ. ಮಕ್ಕಳು ಚೆನ್ನಾಗಿ ಎಲ್ಲೋ ಒಂದು ಕಡೆ ಓದಿದಾಗ ಅವರು ಸಹ ಜೀವನದಲ್ಲಿ ನಿಮ್ಮನ್ನು ಲೈಫ್ ಟೈಮ್ ಅವ್ರು ನಿಮ್ಮನ್ನು ನೆನಪಿಸ್ಕೊಂಡು ಒಂದು ಕೃತಜ್ಞತೆ ಭಾವದಿಂದ ಇರ್ತಾರೆ. ಮತ್ತು ನಿಮ್ಮ ಸಹಾಯ ಅವರ ಜೀವನಕ್ಕೆ ಒಂದು ದೀಪ ಆಗುತ್ತೆ, ಬೆಳಗುವಂತಹ ದೀಪ ಆಗುತ್ತೆ. ಮತ್ತು ನಂದಿನಿ ಅವರೇ, ನಿಮ್ಮ ಒಂದು ನೀವೀಗ ಬರೀ ಕೆಲಸವನ್ನೇ ಮಾಡ್ತಾ ಇದ್ದೀರಾ, ವ್ಯವಸಾಯ ಏನು ಮಾಡ್ತಾ ಇಲ್ಲ? ವ್ಯವಸಾಯ ಏನು ಮಾಡ್ತಿಲ್ಲ, ತಿಪ್ಪೇನಹಳ್ಳಿಯಲ್ಲೇ ಇರೋದು. ಸ್ವಂತ ಕೊಟ್ಟಿಲ್ಲ ಅವರು, ನಮ್ಮ ಅತ್ತೆಯವರು. ಯಾಕೆ ನಿಮ್ಮ ಯಜಮಾನದು ಕೊಡ್ಬೇಕಲ್ಲ ನಿಮ್ಗೆ? ಕೊಡ್ಬೇಕಾಗಿತ್ತು, ಅದೇ ಈ ಕೆಲ್ಸಕ್ಕೆ ಹೋಗ್ತಾ ಇದೀನಲ್ಲ, ಈ ಕೆಲಸ ಬಿಟ್ಬಿಡು ಆಮೇಲೆ ತೋಟದಾಗ ಮಾಡು ಅಂತ ಅವ್ರು ಇವಾಗೂ ಅದೇ. ಹಂಗಾಗಿ ಅದೇನು ಬೇಡ ಅಂತೇಳಿ ಸೈಲೆಂಟ್ ಆಗೋದು. ಓಕೆ. ಮತ್ತೆ ನೀವು ತಿಪ್ಪೇನಹಳ್ಳಿಯಲ್ಲಿ ಸ್ವಂತ ಮನೆ ಇದೆಯಾ? ಇದೆ. ಓಕೆ, ಮನೆ ಇದೆ ಬಿಡಿ, ಹೆಂಗೋ ಜೀವನ ಮಾಡ್ಕೋಬೋದು. ದೇವ್ರು ಯಾರೋ ಒಬ್ಬರ ಹೊತ್ತಲ್ಲಿ ನಿಮಗೆ ಸಹಾಯ ಹಸ್ತ ನೀಡ್ತಾರೆ. ಈಗ ಮತ್ತೆ ನೀವು ಈಗ ಸಮಾಜದಲ್ಲಿ ಎಲ್ಲ ಒಂದು ಮಹಿಳೆಯರನ್ನ ನೋಡ್ತೀರಾ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಮಾಡ್ಕೊಂಡು ದುಡಿತಾ ಇರೋವಂಥದ್ದು. ಸೊ ನಿಮಗೆ ಯಾವ ರೀತಿ ಧೈರ್ಯ ತಂದ್ಕೊಂತೀರಾ? ಯಾಕೆಂದ್ರೆ ನಿಮ್ಗೆ ಯಾವಾಗೋ ಒಂದ್ಸಲ ಒಂಟಿತನ ಅನ್ನೋದು ಕಾಡುತ್ತೆ, ಬೇಜಾರಾಗತ್ತೆ ಅಲ್ವಾ? ಮತ್ತೆ ನೀವು ಯಾವ ರೀತಿ ಧೈರ್ಯ ತಂದ್ಕೊಂತೀರಾ? ನಾನೇ ಧೈರ್ಯ, ನನ್ನ ಮಕ್ಕಳೇ ಧೈರ್ಯ ಅಲ್ವಾ? ಸೂಪರ್ ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ನಂದಿನಿ ಅವರು. ನನಗೆ ನಾನೇ ಧೈರ್ಯ, ನನಗೆ ನನ್ನ ಮಕ್ಕಳೇ ಧೈರ್ಯ ಅಂತ ಹೇಳ್ಬಿಟ್ಟು ನೋಡಿ. ಅದನ್ನೇ ಹೇಳೋದು, ಯಾವಾಗಲೂ ಸಹ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನಮ್ಗೆ ಯಾರು ಇಲ್ಲ, ನಮ್ಗೆ ಯಾರು ಸಹಾಯ ಮಾಡಲ್ಲ ಅನ್ನೋ ನಿರೀಕ್ಷಣೆ ಏನಾದ್ರು ಇಟ್ಕೊಂಡಿದ್ದೀರಾ? ಆ ತರ ಏನಿಲ್ಲ ಮೇಡಮ್. ಮೇಡಮ್ ಪ್ರತಿಯೊಂದು ಹಳ್ಳಿಗೆ ಹೋಗ್ರಿ ಎಲ್ರು ನಮ್ಮವ್ರ ತರಾನೇ ಟ್ರೀಟ್ ಮಾಡ್ತಾರೆ. 7 ಊರ್ಗ್ ಹೋಗ್ತೀನಿ, 7 ಊರಲ್ಲೂ ಎಲ್ಲ ಸ್ವಂತದವ್ರ ತರಾನೇ ಇದ್ ಮಾಡ್ತಾರೆ. ಒಂದ್ ಹಬ್ಬ ಬರ್ಲಿ ಪ್ರತಿಯೊಂದು ಅಷ್ಟೇ, ಅವ್ರ ಕೈಲಿ ಆದಷ್ಟು ಬಾ ಅಮ್ಮ ತಿನ್ನು ಅಂತ ಇದ್ ಮಾಡ್ತಾರೆ. ಅಷ್ಟೇ ಸಾಕು, ಅವ್ರ ಪ್ರೀತಿ ವಿಶ್ವಾಸನೇ ಸಾಕು ಮೇಡಮ್, ಇನ್ನೇನು ಬೇಡ. 7 ಹಳ್ಳಿಗಳಿಗೆ ಹೋಗ್ತೀರಾ ನೀವು? ಒಂದ್ ದಿನಕ್ಕೆ 3 ಹಳ್ಳಿ, ವಾರಕ್ಕೆ 3 ದಿನಕ್ಕೆ 7 ಊರ್ ಆಗ್ತೈತೆ. ಅಂದ್ರೆ ದಿನ ಬಿಟ್ಟು ದಿನ ಹಳ್ಳಿಗಳು 3 ಹಳ್ಳಿಗೆ ಹೋಗ್ತೀರಾ? ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ ಅಷ್ಟೊತ್ತಿಗೆ ಅದು ಕವರ್ ಆಗುತ್ತೆ ದೊಡ್ಡದು ಅನ್ಸ್ತದೆ ಅಲ್ವಾ? ಎಸ್ ನೋಡಿ, ಇದೆಲ್ಲಾನು ಸಹ ನಿಮ್ಮ ಒಳ್ಳೆತನ. ಮತ್ತೆ ನೀವು ಕರೆಕ್ಟಾಗಿ ಏನು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರೋ ಅದರಿಂದನೇ ಅಷ್ಟು ಜನರ ಪ್ರೀತಿ ಗಳಿಸೋದಕ್ಕೆ ಸಾಧ್ಯ. ಯಾವತ್ತೂ ಸಹ ನೋಡಿ, ನಮ್ಮ ಸಾಮಾನ್ಯ ಜನರು ಮಾತಾಡ್ಕೊತಾ ಇರ್ತಾರೆ, ನಮ್ಗೆ ಸಪೋರ್ಟ್ ಕೊಡಲ್ಲ, ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ. ಅದೆಲ್ಲ ನೀವು ಕಿವಿಗೆ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೋಡಿ, ಈ ರೀತಿಯಾದಂತಹ ಒಬ್ಬ ಮಹಿಳೆಗೆ ಸಪೋರ್ಟ್ ಕೊಡುವಂತಹ ಜನ ನಮ್ಮ ಸಮಾಜದಲ್ಲಿ ಇದ್ದಾರೆ. ಅಂದ್ರೆ ನಾವು ಚೆನ್ನಾಗಿರೋನ್ನ ಪಾಸಿಟಿವ್ ಮಾತುಗಳನ್ನ ಅಷ್ಟೇ ತಗೊಳ್ಳೋಣ, ನೆಗೆಟಿವ್ ಮಾತುಗಳನ್ನ ಬಿಟ್ಟಾಕೋಣ. ಯಾಕಂದ್ರೆ ನಾವು ಏನೋ ಒಂದು ಮುಂದುವರಿತಾ ಇದೀವಿ ಅಂದ್ರೆ ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ, ಅದನ್ನ ನಾವು ಕಿವಿಗೆ ಹಾಕೋಬಾರ್ದು. ಸೊ ಹಂಗಾಗಿ ಈಗ ನೀವು ಇವಾಗ ನಮ್ಮ ಸಮಾಜದಲ್ಲಿ ಮಹಿಳೆಯರೆಲ್ಲರನ್ನ ನೀವು ನೋಡ್ತಾ ಇರ್ತೀರಾ, ಪ್ರತಿಯೊಂದು ನೋಡ್ತೀರಾ, ಮಹಿಳೆಯರನ್ನೇ ಅಂತಲ್ಲ, ಹಾಗೂ ಹೋಗುಗಳನ್ನೆಲ್ಲಾನು ನೋಡ್ತಾ ಇರ್ತೀರಾ. ನಿಮ್ಗೆ ಏನಾದ್ರೂ ಚಾಲೆಂಜ್ ಇದೆಯಾ ಬದುಕಲ್ಲಿ, ನಾನು ಹಿಂಗ ಆಗ್ಬೇಕಿನ್ನ ಮುಂದೆ ಅಂತ? ಆ ತರ ಏನಿಲ್ಲ ಮೇಡಮ್, ನನ್ನ ಮಕ್ಕಳು ಚೆನ್ನಾಗಿ ಓದಿಸ್ಕೊಂಡು ಅವರು ಚೆನ್ನಾಗಾದ್ರೆ ಸಾಕಷ್ಟೇ. ಸಾಕಷ್ಟೇ, ಮಕ್ಕಳು ಚೆನ್ನಾಗಿದೆ ಸಾಕು, ಇದೇ ಜೀವನ ಸಾಕು, ಇದೇ ಜೀವನ ಸಾಕು, ಇದೇ ವೃತ್ತಿಯಲ್ಲೇ ಇರ್ತೀರಾ. ನೀವ್ ಅವಾಗ್ಲೇ ಒಂದ್ ಮಾತಂದ್ರೆ ನಮ್ ಸ್ಟುಡಿಯೋಗೆ ಬಂದಾಗ ನನ್ ಕಾಕಿ ಶರ್ಟ್ ಹಾಕೋಬೇಕು ಅನ್ಕೊಂಡಿದ್ದೆ, ನಂಗೆ ಭಾರಿ ಇಷ್ಟ ಆಗ್ತಿತ್ತು. ಬಟ್ ಅದು ಈ ರೀತಿ ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ರ? ಓಕೆ, ಆಗ್ಲಿಲ್ಲ, ಈ ತರ ನೆರವೇರೈತೆ ನೋಡಿ. ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ನಮ್ ದೇಶದಲ್ಲಿ, ನಿಮ್ಗೂ ಸಹ ಅಷ್ಟೇ ರೆಸ್ಪೆಕ್ಟ್ ಇದೆ. ಯಾಕೆ ಅಂತಂದ್ರೆ ನೀವಿಂದಲೇ ನಮ್ಮ ಸಮಾಜ ಸ್ವಚ್ಛವಾಗಿರುವಂತದ್ದು. ಅವರು ಒಂದ್ ರೀತಿ ದೇಶವನ್ನ ರಕ್ಷಣೆ ಮಾಡ್ತಾರೆ, ಜನರನ್ನ ರಕ್ಷಣೆ ಮಾಡ್ತಾರೆ, ನೀವು ಸಮಾಜವನ್ನ ರಕ್ಷಣೆ ಮಾಡ್ತಾರೆ. ನೀವು ಈ ರೀತಿಯಲ್ಲಿ ಡ್ರೆಸ್ ಹಾಕೊಂಡು ಸಮಾಜವನ್ನ ಸ್ವಚ್ಛ ಮಾಡ್ತೀರಾ. ಯಾಕಂದ್ರೆ ರೋಗ ರುಜಿನಗಳು ಬರ್ದಿರಾ ಚೆನ್ನಾಗಿ ಕಾಪಾಡಬೇಕು ಅಂತಂದ್ರೆ ನೀವು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಬೇಕು, ನಿಮ್ಮ ಒಂದು ಸೇವೆ ಬೇಕು ಸಮಾಜಕ್ಕೆ ಅಲ್ವಾ? ಸೊ ನೀವೇನೇ ಫೀಲ್ ಆಗೋ ಅವಶ್ಯಕತೆ ಇಲ್ಲ. ಬಡವ್ರು ಅವರು, ಹಾಗಾಗಿ ಓದ್ಸಕ್ ಆಗಿಲ್ಲ. ನಾವು ವ್ಯವಸಾಯ ಕೂಲಿ ಅಂತ ಮಾಡ್ಕೊಂಡು ಅವತ್ತಿನಿಂದ ಹಂಗೆ ಇದ್ದೋದ್ರಿ. SLC ಸ್ಟಾಪ್ ಮಾಡಾಕಂದ್ರೆ ನಾವು 4 ಜನ, ನಮ್ಮ ಅಕ್ಕನ ಒಬ್ಬರೇ, ನನ್ನ ತಂಗಿ, ನನ್ನ ತಮ್ಮನು. ಹಂಗಾಗಿ ಓದ್ಸಕ್ ಆಗಿಲ್ಲ. ಆಸೆ ಇತ್ತು ಪೊಲೀಸ್ ಆಗ್ಬೇಕು, ಕಾಕಿ ಶರ್ಟ್ ಹಾಕ್ಬೇಕು ಅಂತ. ನಿಮ್ ಮಕ್ಕಳನ್ನ ಹಾಕ್ಸೋಣ ಬಿಡಿ. ಆಯ್ತು ಮೇಡಮ್, ನಿಮ್ಮ ದಯೆ. ಖಂಡಿತ ಅಪ್ಪ, ನೀವ್ ಯಾವತ್ತನ ಕಷ್ಟದಲ್ಲಿರ್ಲಿ ನಂದಿನಿ ಅವರೇ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲರೂ ನೋಡ್ತಾ ಇದ್ದಾರೆ ವಿಡಿಯೋನ. ನಿಮ್ ಯಾವತ್ತನ ಕಷ್ಟದಲ್ಲಿರ್ಲಿ, ನನ್ನ ನಂಬರ್ ನಿಮ್ಮ ಹತ್ರ ಇದೆ ತಾನೆ, ನನ್ನ ನಂಬರ್ಗೆ ಕಾಲ್ ಮಾಡಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಖಂಡಿತ ನಾವು ಸಹಾಯ ಮಾಡ್ತೀವಿ. ನಮ್ಮ ಚಾನಲ್ ಸಹ ನಿಮ್ಗೆ ಸಹಾಯ ಮಾಡುತ್ತೆ, ಇದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ನಿಮ್ಮಂತವ್ರಿಗೆ ಸಹಾಯ ಮಾಡಿದಾಗ್ಲೇ ಒಂದು ಅರ್ಥ ಬರುವಂತದ್ದು. ನಿಮ್ಮ ಆಸೆನ, ನಿಮ್ ಮಗಳಿದ್ದಾಳೆ, ನಿಮ್ ಮಗ ಇದ್ದಾನೆ, ಪೊಲೀಸ್ ಮಾಡಿಸ್ಬೇಕು ಅನ್ನೋ ಆಸೆ ಇದೆ, ಖಂಡಿತ ಮಾಡಿಸಿ. ನಾವು ಸಹ ನಿಮ್ಗೆ ಸಾಥ್ ಕೊಡ್ತೀವಿ, ಧೈರ್ಯವಾಗಿರಿ. ಯಾಕೆ ನೀವು ಇದೇ ರೀತಿ ನಿಮ್ ಖಂಡಿತ ನಿಮ್ ಕೆಲಸವನ್ನ ನೀವು ಕರೆಕ್ಟ್ ಆಗಿ ನಿರ್ವಹಿಸ್ಕೊಂಡು ಹೋದಾಗ ಎಲ್ಲರ ಸಹಕಾರ ನಿಮಗೆ ಖಂಡಿತ ಸಿಗುತ್ತೆ. ಯಾವಾಗ್ಲೂ ನಾವು ಕರೆಕ್ಟ್ ಆಗಿರೋಷ್ಟು ದಿನ ನಾವ್ ಯಾರಿಗೂ ಹೆದರ್ಬೇಕಾಗಿಲ್ಲ. ನಾವು ಕರೆಕ್ಟಾಗಿ ಕೆಲಸ ಮಾಡೋಷ್ಟು ದಿನ ನಾವ್ ಯಾರಿಗೂ ಸಹ ಭಯ ಬೀಳೋ ಅವಶ್ಯಕತೆ ಇಲ್ಲ. ಇದೇ ಧೈರ್ಯದಿಂದ ಕೆಲಸ ಮಾಡಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಮತ್ತೆ ನಿಮ್ಮ ಮಕ್ಕಳನ್ನ ಏನ್ ನಿಮ್ಮ ಕನಸಿತ್ತೋ ನಿಮ್ಮ ಕನಸನ್ನ ನಿಮ್ಮ ಮಕ್ಕಳು ನೆರವೇರಿಸ್ಕೊಡ್ತಾರೆ ಖಂಡಿತ. ಮತ್ತೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನೀವು ಮಹಿಳೆಯಾಗಿ ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ಅಂದ್ರೆ ಮೇಡಮ್, ಏನೇ ಬರ್ಲಿ ಜೀವನದಾಗ ಎದುರ್ಬಾರ್ದು, ಧೈರ್ಯವಾಗಿ
ಫೇಸ್ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ. ಎಸ್, ನೋಡಿ ಅವ್ರು ಸಿಂಪಲ್ ಆಗಿ ಹೇಳೋದು, ಯಾಕಂದ್ರೆ ಅವ್ರ ಅನುಭವ, ನಂದಿನಿ ಅವರ ಅನುಭವ, ಏನೇ ಒಂದು ಬಂದ್ರು ಸಹ ಲೈಫಲ್ಲಿ ಫೇಸ್ ಮಾಡಿ ಧೈರ್ಯವಾಗಿರ್ಬೇಕು. ಅದ್ ಬಿಟ್ಟು ಹಿಂಜರಿಬಾರ್ದು, ನಮ್ ಕೈಲಿ ಏನು ಆಗಲ್ಲ ಅಂದ್ಬಿಟ್ಟು ಒಂದ್ ಇದ್ರಲ್ಲಿ ಇರ್ಬಾರ್ದು. ಏನನ್ನ ಆಗ್ಲಿ ನಾವು ಮುಂದೆ ಹೋಗ್ತೀವಿ ಅನ್ನೋ ಧೈರ್ಯದಿಂದ ಮುಂದೆ ನುಗ್ಗಬೇಕು. ಹೌದು, ನೋಡಿ ನಂದಿನಿ ಅವ್ರ ಪ್ಲೇಸ್ ಅಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ ಬಹುಶಃ ಬೇರೆ ಬೇರೆ ತರ ಜೀವನವನ್ನ ಆಲೋಚನೆ ಮಾಡ್ಕೊಂತಿದ್ರೇನೋ. ಬಟ್ ನಂದಿನಿ ಅವ್ರು ಎಷ್ಟು ಸಿಂಪಲ್ ಆಗಿ ಎಲ್ಲೋ ಒಂದು ಕಡೆ ಟ್ರೈನಿಂಗ್ ತಗೊಂಡ್ರು, ಅವ್ರ ಕೆಲಸವನ್ನ ಅವರೇ ಹುಡ್ಕೊಂಡು ಇವತ್ತು ಜವಾಬ್ದಾರಿಯುತವಾಗಿ ಒಂದು ಒಳ್ಳೆ ಸ್ಥಾನದಲ್ಲಿದ್ದು ಸಮಾಜಕ್ಕೂ ಒಂದು ರೀತಿ ಸೇವೆ ಮಾಡ್ತಾ ಇದ್ದಾರೆ. ಅವರ ಮಕ್ಕಳಿಗೂ ಒಂದು ಆಧಾರವಾಗಿ ಇಟ್ಕೊಂಡಿದ್ದಾರೆ. ನೋಡಿ, ಇವಾಗ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸರ್ಕಾರದಿಂದ ಆಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಸಾಕಷ್ಟು ಅನುಕೂಲಗಳಿದೆ ಮಹಿಳೆಯರಿಗೆ. ಅವನ್ನ ನಾವು ಉಪಯೋಗಿಸ್ಕೋಬೇಕಷ್ಟೇ. ಯಾಕಂದ್ರೆ ಈಗ ಸಂಘ ಸಂಸ್ಥೆಗಳ ಮೂಲಕ ಆಗಿರ್ಬೋದು, ಸರ್ಕಾರದ ಯೋಜನೆಗಳಾಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು. ನೀವು ಕೆನರಾ ಬ್ಯಾಂಕ್ ಇದರಲ್ಲಿ ಟ್ರೈನಿಂಗ್ ಪಡ್ಕೊಂಡಿದ್ದೆ ಅಂತ ಹೇಳಿದ್ರಲ್ಲ. ಎಸ್, ಕೆನರಾ ಬ್ಯಾಂಕ್ ಇಂದ ನಮ್ಮ ಚದಲ್ಪುರದ ಹತ್ರ ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ಟೈಲರಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು. ಅವರು ಕರೆಸಿ ಸನ್ಮಾನ ಮಾಡಿದ್ರು ಮೇಡಮ್. ಉಮೇಶ್ ಬೇಕಾ? ಹೌದಾ? ಗ್ರೇಟ್. ಮತ್ತೆ ನೀವು ಆ ಫೋಟೋಸ್ ಕಳಿಸ್ಲಿಲ್ಲ ನಮ್ಗೆ, ಕಳಿಸ್ಕೊಡಿ ಆಯ್ತಾ. ನೋಡಿ, ಅಲ್ಲೇ ಕಲ್ತು ಇವತ್ತು ಕೆಲಸ ತಗೊಂಡಿರೋ ಅಂತವ್ರು ನಮ್ಮ ನಂದಿನಿ ಮೇಡಮ್ ಅವರು. ಸೊ ಈ ರೀತಿ ಅವಕಾಶಗಳಿರುತ್ತೆ, ಟ್ರೈನಿಂಗ್ಗಳಿದೆ, ಸರ್ಕಾರದ ಒಂದು ಸ್ಕೀಮ್ಸ್ ಇದೆ. ಒಂದು ವಿಚಾರಿಸಿ, 24 ಗಂಟೆ ಫೋನ್ ನೋಡ್ತಾ ಇರ್ತೀವಿ, ಬಟ್ ಅದ್ರಲ್ಲಿ ಏನ್ ನಮಗ್ ಜೀವನಕ್ಕೆ ಬೇಕೋ ಅದನ್ನ ನಾವು ನೋಡಲ್ಲ. ನಿಮ್ಗೂ ಗೊತ್ತಾ? ನೋಡಲ್ಲ. ನೋಡಿ, ಈ ಸತ್ಯ ನಂದಿನಿ ಅವ್ರಿಗೆ ಗೊತ್ತು ಅಂತಂದ್ರೆ ನೀವು ಯೋಚನೆ ಮಾಡಿ, ನಂದಿನಿ ಅವರ ಆಲೋಚನಾ ಮಟ್ಟ ಹೇಗಿದೆ ಅಂತ. ಅವ್ರು ಬರೀ ಓದಿರೋದು SLC ಆಗಿರ್ಬೋದು, ಬಟ್ ಅವ್ರ ಆಲೋಚನಾ ಮಟ್ಟ, ಆಲೋಚನಾ ಶಕ್ತಿ ಜಾಸ್ತಿನೇ ಇದೆ. ಎಲ್ಲ ಮಹಿಳೆಯರು ಈ ಪಾಯಿಂಟ್ ಎಲ್ಲರೂ ಕ್ಯಾಚ್ ಮಾಡ್ಕೋಬೇಕು. ನಮ್ಮ ಜೀವನಕ್ಕೆ ಏನ್ ಬೇಕೋ ಅದನ್ನಷ್ಟೇ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನಷ್ಟೇ ನಾವು ನೋಡಿದಾಗ ಸಾಕಷ್ಟು ಅವಕಾಶಗಳು ಸೊಸೈಟಿಯಲ್ಲಿ ಸಿಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಅನುಕೂಲಗಳೇನಿದೆ ಅದನ್ನ ತಿಳ್ಕೊಳ್ಳಿ. ನೀವು ಫೋನಲ್ಲಿ ನೋಡಿದಾಗ ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಅಂತ ಹೊಡೆದಾಗ ಎಲ್ಲಾ ಸ್ಕೀಮ್ಸು ಬರುತ್ತೆ. ಒಂದಷ್ಟು ಮಾಹಿತಿಯನ್ನ ನೀವೇ ಕಲೆ ಹಾಕ್ಬೇಕು. ಯಾಕಂದ್ರೆ ಅವಕಾಶ ಬೇಕಾಗಿರೋದು ನಿಮಗೆ, ಕೆಲಸ ಬೇಕಾಗಿರೋದು ನಿಮ್ಗೆ. ನಾವೇ ಮಾಹಿತಿಯನ್ನ ತಿಳ್ಕೋಬೇಕು. ನಾವೇ ಮಾಹಿತಿಯನ್ನು ತಿಳ್ಕೊಂಡು ಒಂದಷ್ಟು ದಿನ ಪ್ರಯತ್ನ ಪಟ್ಟಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅನುಕೂಲ ನಿಮ್ಗೂ ಸಹ ನಂದಿನಿಯವರಿಗೆ ಆದಂಗೆ ಆಗುತ್ತೆ. ನಂದಿನಿಯವರೇ, ಮತ್ತೆ ನಮ್ಮ ಚಾನಲ್ ಬಂದು ಏನ್ ಅನಿಸ್ತು ನಿಮ್ಗೆ? ತುಂಬಾನೇ ಖುಷಿ ಆಗಿದೆ ಮೇಡಮ್. ಹೆಂಗೆ, ಏನ್ ಫೀಲ್ ಆಗ್ತಾ ಇದ್ದೀರಾ? ಏನೋ ಒಂಥರ ಖುಷಿ ಆಗ್ತಿದೆ ಮೇಡಮ್. ನನ್ಗೂ ಈ ತರ ಎಲ್ಲ ಆಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ಮೇಡಮ್. ಆದ್ರೂ ಈ ತರ ಎಲ್ರು ಕರ್ಸಿ ಇವಾಗ ಒಂದು 5-6 ಸರಿ ಸನ್ಮಾನ ಮಾಡಿದ್ದಾರೆ. ಗ್ರೇಟ್. ತುಂಬಾನೇ ಖುಷಿ ಆಗುತ್ತೆ. ಹೌದು, ಯಾಕಂದ್ರೆ ನೀವ್ ಇನ್ನ ಧೈರ್ಯವಾಗಿ ಮುಂದೆ ಹೋಗ್ಬೇಕು. ನಿಮ್ಮಂಗೆ ಮಹಿಳೆಯರು ಧೈರ್ಯವಾಗಿ ಮುಂದೆ ಬಂದು ನಾವ್ ಯಾವ ಕೆಲ್ಸದಲ್ಲಿ ಏನು ಕಡಿಮೆ ಇಲ್ಲ ಅಂತ ನಿರೂಪಿಸ್ಕೋಬೇಕು ಅಂತಾನೆ ನಿಮ್ ಎಲ್ಲಾರು ಕರೆದು ಸನ್ಮಾನ ಮಾಡಿ ನಿಮ್ ಪ್ರೋತ್ಸಾಹ ಕೊಡ್ತಾ ಇರೋದು. ನೀವು ಸಹ ಇದೇ ಧೈರ್ಯದಿಂದ ಮುಂದುವರಿಬೇಕು. ನಿಮ್ ಮಕ್ಕಳನ್ನ ಚೆನ್ನಾಗಿ ಓದಿಸಿ ನಿಮ್ಮ ಆಸೆನ ನಿಮ್ ಮಕ್ಕಳ ಮೂಲಕ ನೆರವೇರಿಸ್ಕೊಳ್ಳಿ. ಸೊ ನಾವು ಕರೆದಿದ ತಕ್ಷಣ ಮೇಡಮ್ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ನಮ್ಮ ಚಾನಲ್ಗೆ ಬಂದು ನಿಮ್ಮ ಒಂದು ಅನುಭವದ ಮಾತುಗಳನ್ನ ತಿಳಿಸಿದ್ದೀರಾ. ನಿಮ್ಗೆ ನಮ್ಮ ಚಾನಲ್ ಕಡೆಯಿಂದ, ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ನೋಡಿ, ಇದಿಷ್ಟು ಇವತ್ತು ನಂದಿನಿಯವರ ಜೊತೆಗಿನ ಅವರದ ಜೀವನದ ಅನುಭವದ ಮಾತುಗಳು. ನೋಡಿದ್ರಲ್ಲ, ನಂದಿನಿ ಅವರು ಎಷ್ಟು ಕಷ್ಟಪಟ್ಕೊಂಡು ಜೀವನದಲ್ಲಿ ಅಪ್ಪ ಅಮ್ಮ ಗಂಡ ಎಲ್ಲರನ್ನ ಕಳ್ಕೊಂಡು ಪಾಪ ದಿಟ್ಟತನದಿಂದ ಎಲ್ಲರೂ ಆಡುವ ಮಾತುಗಳನ್ನ ಸಹಿಸ್ಕೊಂಡು ತನ್ನ ದಿಟ್ಟತನದಿಂದಲೇ ನಾನು ಕೆಲಸ ನಿರ್ವಹಿಸಬಲ್ಲೆ ಅನ್ನೋ ಧೈರ್ಯ ಮಾಡಿ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದನೇ ತನ್ನ ಮಕ್ಕಳಿಗೆ ಜೀವನ ಕಲಿಸ್ಕೊಡೋದಕ್ಕೆ ಸಾಧ್ಯ ಆಗಿದೆ. ಮತ್ತೆ ಸಾಕಷ್ಟು ನಮ್ಮ ಸಮಾಜದಲ್ಲಿ ಎಲ್ಲ ಮಹಿಳೆಯರಿಗೂ ಒಂದು ರೀತಿ ಮಾದರಿಯಾಗಿದ್ದಾರೆ. ಸೊ ಯಾವುದೇ ಸ್ಥಿತಿಯಲ್ಲೂ ಧೈರ್ಯವನ್ನ ಕಳ್ಕೋಬೇಡಿ, ಒಂದು ನೆಗೆಟಿವ್ ಆಲೋಚನೆಗಳನ್ನ ಮಾಡಬೇಡಿ. ಜೀವನ ಎಲ್ಲರಿಗೂ, ಸಮಾಜದಲ್ಲಿ ಎಲ್ಲರೂ ಜೀವನ ಮಾಡ್ಬೋದು. ನಾವು ಧೈರ್ಯದಿಂದ ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಹೋದಾಗ ಯಾವುದೋ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಇದಿಷ್ಟು ಇವತ್ತಿನ ನಮ್ಮ ಒಂದು ಮಹಿಳಾ ಸಾಧಕಿಯರ ಕಾರ್ಯಕ್ರಮದ ವಿಚಾರಧಾರೆ ಅಂತ ಹೇಳ್ಬೋದು. ಸೊ ನಿರಂತರವಾಗಿ ನಾವು ಪ್ರಸಾರ ಮಾಡ್ತಾ ಇರುವಂತಹ ಮಹಿಳಾ ಸಾಧಕಿಯರ ಕಾರ್ಯಕ್ರಮವನ್ನ ಖಂಡಿತ ನೋಡಿ. CTVಯಲ್ಲಿ ಪ್ರತಿದಿನ ಸಂಜೆ 6 ಗಂಟೆಗೆ ಪ್ರಸಾರ ಆಗುತ್ತೆ. ಮತ್ತೆ ಅದೇ ಎಪಿಸೋಡು CTV ಚಿಕ್ಕಬಳ್ಳಾಪುರ ಅನ್ನೋ ಒಂದು ಅಕೌಂಟ್ ಅಲ್ಲಿ, ಯೂಟ್ಯೂಬ್ ಅಲ್ಲೂ ಸಹ ಅಪ್ಲೋಡ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ವಾಚ್ ಮಾಡ್ತಾ ಇರಬಹುದು. ನಿಮ್ಮ ಪ್ರೋತ್ಸಾಹ ನಮಗೆ ಒಂದು ರೀತಿ ಎನರ್ಜಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಾನು ನಿಮ್ಮ ಕಾಮಾಕ್ಷಿ ಶಿಶಿಧರ್.